ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಗುಡಿಸಲು ವಾಸಿ ವಸತಿ ನಿಲಯದ ಸಮಸ್ಯೆ ಕುರಿತು ನಾಗಲಕ್ಷ್ಮಿ ಚೌಧರಿ ಅವರು ಚರ್ಚೆ. ಅಧಿಕಾರಿಗಳ ವಿರುದ್ಧ ಅಧ್ಯಕ್ಷೆ ಗರಂ. ಔರಾದ್ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬುಧವಾರ ಪಟ್ಟಣದ ಗುಡಿಸಲು ವಾಸಿಗಳನ್ನ ಭೇಟಿ ಮಾಡಿ ಅವರ ಸಮಸ್ಯೆಯನ್ನು ಆಲಿಸಿದರು. ಇನ್ನು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಕೆಲ ಅಧಿಕಾರಿಗಳ ಅನುಪಸ್ಥಿತಿ ಕಂಡು ಗರಂ ಆದರೂ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ, ಆದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇಲ್ಲ, ಎಲ್ಲಿ ಹೋಗಿದ್ದಾರೆ, ಅವರನ್ನ ಕರೆಸಿ ಅಂತ ಕೂಡ ಸಿಡಿಮಿಡಿಕೊಂಡ್ರು. ಇನ್ನು ಹಿಂದುಳಿದ ತಾಲೂಕಾ ಇಲ್ಲಿಯ ಜನರ ಸಮಸ್ಯೆ ಪರಿಹರಿಸುವುದು ನಿಮ್ಮ ಜವಾಬ್ದಾರಿ, ಆದರೆ ನಿಮ್ಮ ಕಾರ್ಯವೈಖರಿ ನೋಡಿದ್ರೆ ನನಗೆ ತುಂಬಾನೇ ನೋವಾಗ್ತಾ ಇದೆ ಅಂತ ಕೂಡ ಮೇಲಧಿಕಾರಿಗಳಿಗೆ ಕರೆ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಗುಡಿಸಲು ವಾಸಿಗಳಿಗೆ ಇಲ್ಲಿಯ ತನಕ ಏಕೆ ಮೂಲ ಸೌಲಭ್ಯ ಕಲ್ಪಿಸಲಿಲ್ಲ ಅಂತ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಗುಡಿಸಲು ವಾಸಿಗಳಿಗೆ ನಿವೇಶನ ಕಲ್ಪಿಸಲು 2018ರಲ್ಲಿ 2 ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಲಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಅದನ್ನು ವಾಪಸ್ ಪಡೆದು ಮತ್ತೆ ಸರ್ವೆ ನಂಬರ್ 205ರಲ್ಲಿ 2 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಮಲ್ಶೆಟ್ಟಿ ಚಿದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೂಡ ನೀಡಿದರು. ನಾವು ಕಳೆದಂತಹ 40 ವರ್ಷಗಳಿಂದ ಗುಡಿಸಲಿನಲ್ಲಿಯೇ ವಾಸ ಮಾಡ್ತಿದ್ದೇವೆ. ಇನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಔರಾದ್ ಪಟ್ಟಣದ ಗುಡಿಸಲು ವಾಸಿಗಳ ಸಮಸ್ಯೆಯನ್ನು ಆಲಿಸಿದ್ರು. ಆದರೆ ನಮಗೆ ಇಲ್ಲಿಯ ತನಕ ಇರಲು ಒಂದು ಮನೆ ಕೂಡ ಕೊಟ್ಟಿಲ್ಲ ಎಂದು ಗುಡಿಸಲು ವಾಸಿ ಮಹಿಳೆಯರು ಗೋಳು ತೊಡ್ಕೊಂಡ್ರು. ಇನ್ನು ಸರ್ಕಾರಿ ಆಸ್ಪತ್ರೆ, ಪೊಲೀಸ್ ಠಾಣೆ, ಅಲ್ಪಸಂಖ್ಯಾತರ ಇಲಾಖೆಯ ಮ್ಯಾಟ್ರಿಕ್ ನಂತರದ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ನಿಮ್ಮ ಕಾರ್ಯವೈಖರಿ ಸುಧಾರಿಸಿಕೊಂಡು ಕೆಲಸ ಮಾಡಿ, ಇಲ್ಲವೇ ನಿಮ್ಮ ವಿರುದ್ಧ ದೂರು ಸಲ್ಲಿಸಬೇಕಾಗುತ್ತೆ ಅಂತ ಕೂಡ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಇನ್ನು ತಾಲೂಕಾ ಪಂಚಾಯತ್ ಮಾಣಿಕ್ರಾವ್ ಪಾಟೀಲ್, ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟೆ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರವೀಂದ್ರ ಮೇತ್ರೆ, ಅನಿಲ್ ಮೆಳ್ಕೊಡಿ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಸಿಡಿಪಿಒ ಇಮ್ಲಪ್ಪ, ಮುಖಂಡ ಸುಧಾಕರ್ ಕೊಳ್ಳೂರ್, ರಾಮಣ್ಣ ವಡಿಯಾರ್, ಅಂಜಾರೆಡ್ಡಿ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. हमारा रुपया नहीं मिलता, लेटर भी दिए हमने, हम सब दिए, खाली पैसे डाले, पैसे नहीं डाले। किरण सर हर बात को पैसे मांग रहे, मैडम आधार कार्ड को पैसे मांग रहे, ना बोले बनता भाई, हम गरीब लोग को क्या मालूम होता मैडम, इधर उधर भटकते ಆಧಾರ್ ಕಾರ್ಡ್ ಇಲ್ಲಿ ಶಾಲೆ ಮಕ್ಕಳು ಹೋಗಲ್ಲ ಎಲ್ಲ ಬರ್ತಿದ್ದೀರಾ? ಅಂಗನವಾಡಿ नमस्कार. ಅವ್ರಿಗೆ ಯೂಸ್ ಮಾಡಬಹುದು, ಅವ್ರಿಗೆ ಕೊಡ್ರಿ. क्या हुआ? फोन नहीं चल रहा है। ये फोन में फोन आ रहा है और फोटो ज़्यादा है सब करे, तुम जाओ टेंशन करो। अरे वो सब गाड़ी में को देखो जी ऐसा ಕೋರ್ಟಿಗೆ ಹೋಗಾರಂತ ಅವರು. ಮತ್ತೆ ಅಂತದ್ದು ಕೊಟ್ರೆ ನಿಮಗೆ ನಾಳೆ ಏನಾದ್ರು ಆದ್ರೆ ಡೆಮಾಲಿಷ್ ಮಾಡ್ತಾರೆ, ಅಂತದ್ದು ಬೇಡ. ಬಾಪ ಇಲ್ಲಿ ತಮ್ಮ
ಮೇಡಮ್ ಒಬ್ಬರೇ ಹೋಗ್ಲಿ. ಯಾರು ಇನ್ಚಾರ್ಜ್ ಇದ್ದಾರೆ ಇಮಿಡಿಯೇಟ್ಲಿ ಒಂದು ದಿನ ಹೋಗಿಲ್ಲ ಅವರು. ಎಷ್ಟು ತಲೆಮಾರಿ ಸಮುದಾಯಕ್ಕೆ ಹೋಗಿದ್ದೀರಾ ನೀವು? ಸರ್ಕಾರದ ಯೋಜನೆಗಳು ಅವರಿಗೆ ಮುಟ್ಟಬೇಕು ಮೊದಲು. ಯಾಕೆ ಹೋಗಲ್ಲ ನೀವು? ಯಾಕೆ ಲೆಕ್ಕ ಇಡಲ್ಲ? ನಿಮ್ಮ ಮುಖ ಒಬ್ರು ನೋಡಿಲ್ಲ ಅಲ್ಲಿ. ಎಲ್ಲಿರ್ತೀರ? ಆಫೀಸಲ್ಲಿ ಕುತ್ಕೊಂಡಿರ್ತೀರ? ಕೊಡಪ್ಪ. 74 ಏನೋ ಇದಿದಾವೆ. ಎಷ್ಟಿದಾವ ಇಲ್ಲಿ ನಮ್ದು? ಎಷ್ಟಿದಾವ? ಅವ್ರಾದ್ದಾಗ ಅಲ್ಲವ, ಅವ್ರಾದ್ದಾಗ ಎಷ್ಟು? 95 ಅಲೆಮಾರಿ ಸಮುದಾಯದಲ್ಲಿ ಎಷ್ಟಕ್ಕೆ ಹೋಗಿದ್ದೀರಾ ಲೆಕ್ಕ ಕೊಡಿ. ಮತ್ತೆ ನಿಮ್ ಬಾಯಲ್ಲಿ ಇರ್ಬೇಕ್ರಿ. ಅಟ್ಲೀಸ್ಟ್ ನಾವು ಬರ್ತೀವಿ ಅಂತ ಆದ್ರೂ ತಿಳ್ಕೊಂಡಿರ್ಬೇಕು ನೀವು. ಅಳ್ತಾರಲ್ಲಿ ಅಲ್ಲಿ ನೀರು ಕುಡಿಯಕ್ ನೀರಿಲ್ದೆ ಅಳ್ತಾರಲ್ರಿ. ಒಬ್ರಾದ್ರೂ ಹೋಗ್ರಿ. ನಿಮ್ಮ ಮನೇಲಿ ನೀರು ಕುಡಿಯಕ್ ನೀರ್ ಐತಲ್ಲ. ಕ್ಲಿಯರ್ ಡೌಟ್ ಐತೆ. ಗೆಳತಿ ಅಂದರೆ ನಾಟ್ ಓನ್ಲಿ ಫಾರ್ ಪೋಕ್ಸೋ ಕೇಸಸ್, ಎನಿ ಯಾವುದೇ ಹೆಣ್ಮಗಳು ಬಂದಿದ್ದಾರೆ. ಬಿಕಾಸ್ ಐ ಆಮ್ ದ ಓನ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಇನ್ ದ ಹೋಲ್ ತಾಲೂಕು. ಸೊ ಎಲ್ಲ ಬರ್ಡನ್ ನನ್ನ ಮೇಲೆ ಇರೋದ್ರಿಂದ ಫಸ್ಟ್ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ಕೊಂಡು ಮುಂದೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾ ಅಥವಾ ಏನಾದರೂ ಅವರಿಗೆ ಪೊಲೀಸ್ ಅವ್ರಿಗೆ ಹೆಲ್ಪ್ ಬೇಕಾ, ಬೇರೆ ಏನಾದರೂ ಹೆಲ್ಪ್ ಬೇಕಾದ್ರೆ ಫಸ್ಟ್ ಈಗ ಕೌನ್ಸಿಲಿಂಗ್